ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಕೆಂಚಾಪುರ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು. ಇದು ಫ್ರೆಂಡ್ ಇದು ತಾವರೆಕೆರೆ ರಸ್ತೆ ಓಡುವಂತಹ ಸಮೀಪದಲ್ಲಿ ಬರುವಂತಹ ಕೆಂಚನಪುರ ಫ್ರೆಂಡ್. ಇದು ಯಶವಂತಪುರ ಕ್ಷೇತ್ರದಲ್ಲಿ ಇದು ಬರುತ್ತೆ. ಸುಮಾರು ಇಲ್ಲಿ 100 ಚಿಲ್ಲರೆ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾಯಿದೆ. 1 BHK ಮತ್ತು 2 BHK ಫ್ಲ್ಯಾಟು ಸಹ ಇಲ್ಲಿ ನಿರ್ಮಾಣ ಆಯ್ತಾಯಿದೆ ಫ್ರೆಂಡ್. ಈಗ ಸದ್ಯಕ್ಕೆ ಕೆಂಚನಪುರ ಕೀ ಕೊಡೋ ಹಂತದಲ್ಲಿ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಎಲ್ಲ ಫಿನಿಶಿಂಗ್ ಆಗಿದೆ ಫ್ರೆಂಡ್. ಇನ್ನೇನಿದು ಸ್ವಲ್ಪ ಕರೆಂಟು ಇದು ವಾಟ್ರಲ್ದು ಇದು ಮಾಡಿದ್ರೆ ಇನ್ನೆಲ್ಲ ಸಂಪೂರ್ಣವಾಗಿ ಈಗ ರೆಡಿಯಾಗಿದೆ ಫ್ರೆಂಡ್. ಎಲ್ಲ ಫ್ಲೋರ್ಗಳು ಟೈಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಮತ್ತು ಫೈರಿಂಗ್ ಆಗಿರ್ಬೋದು, ಲಿಫ್ಟಿಂಗ್ ಕೆಲಸ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಇಲ್ಲಿ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು ಕೆಂಚನಪುರದಲ್ಲಿ ಫ್ರೆಂಡ್. ಇದು ಏನೋ ಒಂದು ಸ್ವಲ್ಪ ಕರೆಂಟಿನ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ತಡ ಆಗಿದೆ. ಇದೇ ತಿಂಗಳಲ್ಲಿ ಕೊಡಬೇಕಾಯಿತು, ನೆಕ್ಸ್ಟ್ ಮಂತಲ್ಲಿ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಈ ಮಂತ್ ಎಂಡ್ ಆಯಿತು, ಈ ಕೆಲವೇ ದಿನಗಳಲ್ಲಿ ಮಂತಿಗೆ ಕ್ಲೋಸ್ ಆಯಿತು. ಮುಂದಿನ ತಿಂಗಳಲ್ಲಿ ಇದು ಕೊಡುವ ಹಂತದಲ್ಲಿ ಇದೆ ಕೆಂಚನಪುರ ಅಂತಲೇ ಹೇಳ್ಬೋದು ಫ್ರೆಂಡ್. ಇದು 1 BHK ಫ್ಲ್ಯಾಟು. ಕೆಂಚನಪುರದಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗಿ ಸಾಕಷ್ಟು ಜನ ವಿಡಿಯೋ ನೋಡ್ತಿರ್ತೀರ ಸಹ. ಇಲ್ಲಿ ಖಾಲಿ ಇದ್ದರೆ ನಮಗೆ ತಿಳಿಸಿ ಸಹ ಫ್ಲ್ಯಾಟ್ ಬುಕ್ ಮಾಡ್ತೀವಿ ಅಂತೀರ. ಖಂಡಿತವಾಗಿ ಕೆಂಚನಪುರದಲ್ಲಿ ಬುಕ್ಕಿಂಗ್ ಯಾವುದಿಲ್ಲ. 1 BHK ಫ್ಲ್ಯಾಟು ಎಲ್ಲ ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ನಿಮ್ಗೆ ತಿಳಿಸೋದಿಷ್ಟೇ, 1 BHK ಫ್ಲ್ಯಾಟು ಏನು ಲಿಫ್ಟಿಂದ ಆಗಿರ್ಬೋದು ಪ್ರತಿಯೊಂದು ಕೆಲಸ ಹಂತದಲ್ಲಿದೆ. 90% ಇಲ್ಲಿ ಕೆಲಸ ಇದೆ. ಇನ್ನೇನಿದ್ರು 10% ಅಷ್ಟು ಕೆಲಸ ಮಾತ್ರ ಇದೆ. ಇಲ್ಲಿ ಫಲಾನುಭವಿಗಳು ಸಹ ಒಬ್ಬರು ಮಾತನಾಡಿದ್ದಾರೆ, ಅವರು ಸಹ ಎಲ್ಲ ಮಾತನಾಡಿ ತಿಳಿಸಿದ್ದಾರೆ ಇಲ್ಲಿ ಯಾವ ಹಂತದಲ್ಲಿ ಇದೆ ಅಂತ. ಮತ್ತು ಇವರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಫ್ಲ್ಯಾಟ್ ಕೂಡ ಮತ್ತು ಯಾರು ರಿಕ್ವೆಸ್ಟಲ್ಲಿ ಸಹ ಪತ್ರಗಳು ಹಾಕ್ಕೊಂಡಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ. ಅವರು ತಿಳಿಸಿದಾರಂತೆ ನೆಕ್ಸ್ಟ್ ಮಂತಲ್ಲಿ ನಾವು ಕೊಡ್ತೀವಿ ಇದು ಸಹ ತಿಳಿಸಿದಾರಂತೆ. ಮತ್ತು 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು ಎಲ್ಲ ರೀತಿಯಲ್ಲೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. 1 BHK ಫ್ಲ್ಯಾಟು ನೋಡಿ, 1 2 3 ಮತ್ತು 4 5 6 ಸ್ಟಿಕ್ಕರ್ ಬರುತ್ತೆ. 6 ಇಲ್ಲ 7 ಸ್ಟಿಕ್ಕರ್ ಬರುತ್ತೆ. ಆ 7 ಸ್ಟಿಕ್ಕರ್ನ ಈ ಸೈಡು ಹಾಕ್ತಾರೆ. ಧನ್ಯವಾದ. ಮುಖ್ಯಮಂತ್ರಿ ಬಹುಮಹಡಿ 1 BHK ಫ್ಲ್ಯಾಟು ಕೆಂಚನಪುರ. ನಾವೇನಪ್ಪ ಅಂದರೆ 23ನೇ ತಾರೀಕು ರಾಜೀವ್ ಗಾಂಧಿ ನಿಗಮಕ್ಕೆ ಭೇಟಿ ನೀಡಿದ್ವಿ. ಇದೊಂದು ಕಾಮಗಾರಿ ಚುರುಕಾಗಿ ನಡೀತಾ ಇಲ್ಲ, ಇದ್ರ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡಿಸಿ ಅಂತ ಒಂದು ನಮ್ಮ ಮನವಿ ಪತ್ರನ ಕೊಟ್ಟು ಬಂದಿದ್ವಿ. ಇದು ನೋಡಿ ಮನವಿ ಪತ್ರ. ಅದು ಪ್ರತಿಯೊಂದು ಸಿವಿಲ್ ಸ್ಕೂಲ್, BPL ಹೋಲ್ಡರು, ಬಡವರು, ಸೀನಿಯರ್ ಸಿಟಿಜನ್ಸ್, ಹಾರ್ಟ್ ಪೇಷಂಟ್, ಬೀದಿ ವ್ಯಾಪಾರಿ, ಕಟ್ಟಡ ಕಾರ್ಮಿಕರು, ಗಾಂಧಿ ಸರ್ಕಾರ ಸಂಬಂಧದ ಎಲ್ಲರೂ ಇದರಲ್ಲಿ ಭಾಗಿಯಾಗಿ 1,50,000 ಕಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಗುಂಡೂರಾವ್ ಖಾನ್ ಸಾಹೇಬ್ಗೆ ಇದರಿಂದ ಶೀಘ್ರದಲ್ಲೇ ಮನೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಒಂದು ಮನವಿ. 1 BHK ಫ್ಲ್ಯಾಟು ಕೆಂಚನಪುರದ್ದು ಶೀಘ್ರದಲ್ಲೇ ಈಗ ಹಸ್ತಾಂತರ ಮಾಡಿ ಅಂತ ಒಂದು ಬೇಡಿಕೆ ಕೊಟ್ಟಿದ್ದೀವಿ. ಧನ್ಯವಾದಗಳು, ನಮಸ್ಕಾರ. ಫ್ರೆಂಡ್, ಕೊಳಾಯಲ್ಲಿ ನೀರು ಬರ್ತಾ ಇರೋದು ನೋಡ್ತಾ ಇರ್ಬೋದು. ನಿಮಗೆ ಕೊಳಾಯಲ್ಲಿ ನೀರು ಬರೋದು ಸಹ ಬಂದಿದೆ ಫ್ರೆಂಡ್. ಒಂದು ಮೂಲಭೂತ ಸೌಕರ್ಯ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಕೆಂಚನಪುರದ 1 BHK ಫ್ಲ್ಯಾಟು. ನಿಜವಾಗ್ಲೂ ಇದು ಪ್ರೈವೇಟ್ ಅಪಾರ್ಟ್ಮೆಂಟ್ ಥರನೇ ಇಲ್ಲಿ ಕಾಣುತ್ತೆ ಇದು ಫ್ರೆಂಡ್. ಕೊಡೋದು ಸ್ವಲ್ಪ ಲೇಟ್ ಆಗಿರ್ಬೋದು RGSರು, ಬಟ್ ಮುಂದಿನ ತಿಂಗಳಲ್ಲಿ ನಾವು
ಖಂಡಿತವಾಗಿ ನಾವು ಕೊಡ್ತೀವಿ ಕೀ ಜನಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ ಇಲ್ಲಿ ಕರೆಂಟಿನ ವ್ಯವಸ್ಥೆ ಸ್ವಲ್ಪ ಬೇಕಾಗಿದೆ. ಕರೆಂಟ್ ವ್ಯವಸ್ಥೆ ಈಗ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ನೀರು ಅಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀರು ಬಂದೇ ಬರುತ್ತೆ. ಇನ್ನು ಕರೆಂಟಿನ ವ್ಯವಸ್ಥೆ ಆದರೆ ನಿಮಗೆ ಖಂಡಿತವಾಗಿ ಈ ವ್ಯವಸ್ಥೆ ನಿಮಗೆ ಕೀ ಕೊಡ್ತೀವಿ ನೆಕ್ಸ್ಟ್ ಮಂತಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಈ ತಿಂಗಳು ಮಂತ್ ಎಂಡಲ್ಲಿ ಅಂತ ಹೇಳಿದರು, ಬಟ್ ಈ ತಿಂಗಳು ಮಂತ್ ಎಂಡಲ್ಲಿ ಅದು ಡೌಟ್ಸ್ 6 ದಿನ ಕೇವಲ ಇರೋದ್ರಿಂದ ನೆಕ್ಸ್ಟ್ ಮಂತಲ್ಲಿ ಗ್ಯಾರಂಟಿ ಅಂತ ತಿಳಿಸ್ಬೋದು. ಫ್ರೆಂಡ್ ಇಷ್ಟು ಚನ್ನಪುರದ ನಿಮಗೆ ವಿಷಯ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.